ಗದ್ಗದ ಕಂಠದಿಂದ ಕುಂತಿಯು, ನನ್ನ ಮಗು ಯುಧಿಷ್ಠಿರ ಹೇಗಿದ್ದಾನಪ್ಪ? ಭೀಮ ಅವನೆಂದರೆ ಯುಧಿಷ್ಠಿರನಿಗೆ ಬಹಳ ಪ್ರೀತಿ. ಅರಮನೆಯ ಸುಖ ಜೀವನಕ್ಕೆ ಒಗ್ಗಿಕೊಂಡಿದ್ದವನು. ಕಾಡಿನಲ್ಲಿ ಇಷ್ಟೊಂದು ವರ್ಷಗಳು ಹೇಗೆ ಕಳೆದ? ಅರ್ಜುನ ತನ್ನ ಶೌರ್ಯವನ್ನು ಇಷ್ಟು ವರ್ಷಗಳ ಕಾಲ ಹೇಗೆ ಬಚ್ಚಿಟ್ಟುಕೊಂಡಿದ್ದ? ನಕುಲ ಸಹದೇವರು ಹೇಗಿದ್ದಾರೆ? ತನ್ನ ಮೇಲೆ ಹೇರಲ್ಪಟ್ಟ ಕಷ್ಟಗಳನ್ನು ಆ ಅಗ್ನಿಪುತ್ರಿ ದ್ರೌಪದಿ ಹೇಗೆ ಸಹಿಸಿದಳು ಎನ್ನುವಷ್ಟರಲ್ಲಿ ದುಃಖ ಉಕ್ಕಿ ಬಂದು ಇನ್ನು ಮಾತನಾಡಲು ಅವಳಿಗೆ ಸಾಧ್ಯವಾಗದಾಯಿತು. ಮೃದು ವಚನಗಳಿಂದ ಕುಂತಿಯನ್ನು ಸಮಾಧಾನ ಮಾಡಿದ ಕೃಷ್ಣನು, ನಿನ್ನ ಮಕ್ಕಳು ಈಗ ತಮ್ಮ ವನವಾಸ ಅಜ್ಞಾತವಾಸ ಮುಗಿಸಿ ಪುಟಕ್ಕಿಟ್ಟ ಚಿನ್ನದಂತೆ ಹೊರಹೊಮ್ಮಿದ್ದಾರೆ. ಧೀರರಾಗಿ ಕಷ್ಟಗಳನ್ನು ಸಹಿಸಿದ್ದಾರೆ. ತಪಸ್ಸಿನ ಫಲ ಅವರಿಗೀಗ ದೊರಕಿದೆ. ಕಷ್ಟದ ಕಾಲ ಮುಗಿಯಿತು. ಸಮಾಧಾನ ಮಾಡಿಕೋ ತಾಯಿ ಎಂದನು. ನಂತರ ಕೃಷ್ಣನು ದುರ್ಯೋಧನನ ಮನೆಗೆ ಹೋದನು. ಅದು ಇಂದ್ರನ ಅರಮನೆಯಂತೆ ಸುಂದರವಾಗಿತ್ತು. ಮೆಟ್ಟಿಲುಗಳನ್ನು ಹತ್ತಿ ಸಭೆಯನ್ನು ಪ್ರವೇಶಿಸಿದನು. ದುರ್ಯೋಧನನು ಸಿಂಹಾಸನದ ಮೇಲೆ ಕುಳಿತಿದ್ದನು. ಶಕುನಿ, ದುಶ್ಯಾಸನ ಮತ್ತು ರಾಧೇಯರು ಹತ್ತಿರದಲ್ಲಿದ್ದರು. ಕೃಷ್ಣನು ಬಂದ ನಂತರ ಎಲ್ಲರೂ ಎದ್ದು ನಿಂತು ಸ್ವಾಗತಿಸಿದರು. ಸುಂದರವಾಗಿ ಕುಸುರಿ ಕೆಲಸ ಮಾಡಿದ ರತ್ನ ಖಚಿತವಾದ ಆಸನದ ಮೇಲೆ ಕುಳ್ಳಿರಿಸಿದನು. ಕೃಷ್ಣನು ಮುಗುಳ್ನಗುತ್ತಾ ಕುಳಿತನು. ರಾಧೆಯನೊಂದಿಗೆ ಏನೋ ಹೇಳುತ್ತಿದ್ದವನು ಈಗ ಕೃಷ್ಣನ ಕಡೆಗೆ ತಿರುಗಿ, ದುರ್ಯೋಧನನು, ಕೃಷ್ಣ, ನಿನ್ನ ವಾಸ್ತವ್ಯಕ್ಕೆ ಹಾಗೂ ಮನರಂಜನೆಗೆ ನಾವು ಎಲ್ಲ ಏರ್ಪಾಟುಗಳನ್ನು ಮಾಡಿಸಿದ್ದೆವು. ಉತ್ತಮವಾದ ಭೋಜನವನ್ನೂ ಸಿದ್ಧಪಡಿಸಿದ್ದೆವು. ಆ ಒಂದನ್ನು ಸ್ವೀಕರಿಸದೆ ನೀನು ವಿದುರ ಮನೆಗೆ ಹೋದದ್ದೇಕೆ ಎನ್ನಲು ಕೃಷ್ಣನು, ಏಕೆ ದುರ್ಯೋಧನ, ನೀನು ನನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿರುವೆ. ನಿನ್ನ ಮನೆಯಲ್ಲಿ ಊಟ ಮಾಡದಿದ್ದರೇನಾಯಿತು? ನಾನು ಬಂದ ಕೆಲಸವಾದ ಮೇಲೆ ಬಂದು ಊಟ ಮಾಡುವೆ ಎನ್ನಲು ದುರ್ಯೋಧನನು, ನಮ್ಮ ಆತಿಥ್ಯವನ್ನು ಉದಾಸೀನ ಮಾಡಿದೆಯಲ್ಲ. ನೀನು ಹೀಗೆ ಮಾಡಬಾರದಾಗಿತ್ತು. ನಮ್ಮ ನಡುವೆ ಶತ್ರುತ್ವ ಏನಿದೆ? ಆದರೆ ನಿನ್ನನ್ನು ಕಂಡರೆ ನಮಗೆಲ್ಲ ತುಂಬ ಪ್ರೀತಿ ಎಂದನು. ಕೃಷ್ಣನು ಮೃದುವಾಗಿ ನಕ್ಕು, ಇರುವುದನ್ನು ಹೇಳಿಬಿಡುತ್ತೇನೆ. ನಿನ್ನ ಮೃಷ್ಟಾನ್ನ ಇತ್ಯಾದಿಗಳು ನನಗೆ ಇಷ್ಟವಿಲ್ಲ. ರುಜುತ್ವವಿಲ್ಲದ ಮನೆಯಲ್ಲಿ ನಾನು ಊಟ ಮಾಡಲಾರೆ. ನನಗೆ ಪ್ರೀತಿಪಾತ್ರರಾದ ಪಾಂಡವರನ್ನು ನೀನು ಅನೇಕ ವರ್ಷಗಳಿಂದ ಕಾರಣವಿಲ್ಲದೆ ದ್ವೇಷಿಸುತ್ತಿದ್ದೀಯೆ. ಪಾಂಡವರ ಜೀವವೇ ನಾನು. ಲೋಭಕ್ಕೆ ದಾಸನಾಗಿ ಇರುವವನನ್ನು ನಾನು ಕೀಳು ಮನುಷ್ಯನೆಂದು ಭಾವಿಸುತ್ತೇನೆ. ನೀನು ಅವರನ್ನು ದ್ವೇಷಿಸುವುದರಿಂದ ನಿನ್ನ ಅನ್ನವು ನನಗೆ ಶತ್ರುವಿನ ಅನ್ನ. ನಾನು ಅದನ್ನು ತಿನ್ನಲಾರೆ. ಅದರಿಂದಾಗಿಯೇ ಪಾಂಡವರನ್ನು ಪ್ರೀತಿಸುವ ವಿದುರನ ಮನೆಯಲ್ಲಿ ಊಟ ಮಾಡುವೆ ಎಂದು ಮೇಲೆದ್ದು ಹೊರಟು ಹೋದನು. ಭೀಷ್ಮ ಕೃಪರು ಕರೆದರೂ ಅವರ ಮನೆಗೂ ಹೋಗದೆ ನೇರವಾಗಿ ಕೃಷ್ಣನು ವಿದುರನ ಮನೆಗೆ ಬಂದನು. ಅವನು ಪ್ರೀತಿಯಿಂದ ಕೃಷ್ಣನನ್ನು ಪೂಜಿಸಿ ಉಣಬಡಿಸಲು ಕೃಷ್ಣನು ಅಲ್ಲಿಯೇ ತಂಗಿದನು. ಸಂಜೆಯಾಯಿತು. ವಿಶ್ರಾಂತಿ ಆದ ಮೇಲೆ ಕೃಷ್ಣನು ಎದ್ದು ಕುಳಿತು ಅಂದಿನ ವಿಷಯವನ್ನು ವಿದುರನೊಂದಿಗೆ ಚರ್ಚಿಸಿದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.